ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನೋಡ್ರಿ, ನಾನಿವತ್ತು ಪಾನಿಪುರಿ ಮಾಡ್ತಾ ಇದ್ದೀನಿ. ಸಾಯಂಕಾಲ ಪಾನಿಪುರಿ ಮಾಡೋಣ ಅಂಥೇಳಿ ಪುದೀನ ಸೊಪ್ಪನ್ನು ತೊಗೊಂಡಿದ್ದೆ. ಹಾಗಾಗಿ ಈಗ ಅಡುಗೆ ಮನೆ ಕಡೆಗೆ ಹೋಗೋಣ್ರಿ. ನೋಡ್ರಿ, ಈಗ ಸೊಪ್ಪನ್ನು ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು, ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು. ಆನಂತರ ಒಂದು 3 ಮೆಣಸಿನ್ಕಾಯಿ ತೊಗೊಂಡೆ. ನೋಡಿರಿ, ಸಣ್ಣ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು 1-2 ಇಂಚಷ್ಟು ಶುಂಠಿನ ತೊಗೊಂಡಿನಿ. ಇದು ಹೆಲ್ದಿ ಪಾನಿ ನೋಡಿರಿ, ಅಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ನಾವು ರೆಡಿಮೇಡ್ ಪಾನಿಗಿಂತ ನ್ಯಾಚುರಲ್ ಆಗಿ ಮಾಡೋದೇ ಜಾಸ್ತಿ. ಈಗ ನೋಡಿರಿ, ಆಲೂಗಡ್ಡೆನ ಚಿಕ್ಕ ಆಲೂಗಡ್ಡೆನ ತೊಗೊಂಡಿನಿ ನಾನು. ಈ ಬಟಾಣಿನ 1-2 ಸಲ ಬೇಯಿಸ್ಕೊಂಡಿದ್ದಾಗಲೇ ನೀರಾಗ ನೆನೆ ಇಟ್ಟು ಬೇಯಿಸಿದ್ರೆ ಬೇಗನೆ ಬೇಯ್ತಾರೆ ನೋಡಿರಿ. ನನಗೆ ನೆನಪಾಗಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ನೆನೆಯಿಡಕ್ಕೆ ಮರೆತುಬಿಟ್ಟೆ. ಹಾಗಾಗಿ 1-2 ವಿಸಿಲ್ ಕೂಗಿಸ್ಕೊಂಡಿನಿ. ಈಗ ಪಾನಿ ಮಾಡೋಣ. ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ, ಅಲ್ಲ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ ನೋಡ್ರಿ. ಈಗ ಇನ್ನು ಒಂದು ಸ್ವಲ್ಪ ಅದರೊಳಗೆ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಈಗ ನೋಡ್ರಿ, ನಾನು ಆಲೂಗಡ್ಡೆ ಸಹಿತ ಸಣ್ಣ ಆಲೂಗಡ್ಡೆನ 2 ಪೀಸ್ಗಳನ್ನಾಗಿ ಮಾಡಿ ಈಗ ಕುಕ್ಕರ್ಗೆ ಇಡ್ತೇನೆ. ಅದನ್ನು ಆಲೂಗಡ್ಡೆ ಕುದಿಸಾಕ. ಈಗ ನೋಡ್ರಿ, ನಾನು ಅದನ್ನು ಮಿಕ್ಸಿ ಮಾಡ್ಕೊಂಡು ಬಂದೆ. ಅದರೊಳಗೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಿಂಡೋದನ್ನು ಮರೆತಿದ್ದೆ. ಹಿಂಡಬೇಕು. ಲಿಂಬೆಹಣ್ಣಿನ ರಸ ಹಾಕಿದ್ನಂದ್ರೆ ಹಚ್ಚಗೆ ಪಾನಿ ಚಲೋ ಕಾಣುತ್ತೆ, ಇಲ್ಲಾಂದ್ರೆ ಕಪ್ಪಾಗಿಬಿಡ್ತೈತೆ ನೋಡ್ರಿ. ಹಾಗಾಗಿ ನಮ್ಗೆ ತಾಜಾ ಇರಬೇಕಂದ್ರೆ ಹೆಸರಾಗಿ ಸ್ವಲ್ಪ ಲಿಂಬೆಹಣ್ಣನ್ನು ಹಿಡ್ಕೋಬೇಕು. ಈ ರೀತಿ ಸೋಸ್ಕೊಂಡು ಜರಡಿಯಾಗಿರುವಂತಹ ಈ ಪೇಸ್ಟ್ ಐತಲ್ಲ, ಅದನ್ನು ಹಂಗೆ ಎತ್ತಿಟ್ಕೊಂಡಿದ್ದೀನಿ ನಾನೀಗ. ಈ ಪಾನಿ ರೆಡಿ ಆಯಿತು. ಇದಕ್ಕೆ ನಾನೀಗ ಸುಹಾನ ಪಾನಿಪುರಿ ಮಸಾಲಾನ ಸ್ವಲ್ಪ ಅದರೊಳಗೆ ಹಾಕ್ಕೊಳ್ತೀವಿ. ಈ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಗೆ ಪಾನಿ ಸಿದ್ಧ ಆಯಿತು. ಈಗ ನೋಡ್ರಿ, ಮತ್ತು ನಾನು ಎಣ್ಣೆ ಕಾಯಕ್ಕಿಟ್ಟೀನಿ ಈಗ ಕಡಾಯಿಯಾಗ. ಈಗ ಇದನ್ನೊಂದು ಪಾನಿಪುರಿ ಪ್ಯಾಕೆಟ್ 1 kg ತೊಗೊಂಬಂದಿದ್ವಿ. ಆಗಾಗ ಮಾಡಿ ಒಂದು 1/4 ಭಾಗದಷ್ಟು ಉಳ್ಕೊಂಡವು. ಈಗ ನೋಡ್ರಿ, ಈಗ ಅವನ್ನ ಕರಿಯೋಣ. ಈಗ ಎಣ್ಣೆ ಕಾಯಕ್ಕಿಟ್ಟಿನಲ್ಲ, ಹಾಗಾಗಿ ಒಂದು ಟೆಸ್ಟ್ ಮಾಡೋಣ, ಚೆನ್ನಾಗಿ ಬೇಯ್ತೈತೋ ಉಬ್ಬುತ್ತೋ ಏನೋ ಅಂತೇಳಿ. ಈಗ ನೋಡ್ರಿ, ಚೆನ್ನಾಗಿ ಕಾದೈತೆ ಎಣ್ಣೆ, ಚೆಂದಾಗ ಉಬ್ಬು ಬಂತು ನೋಡ್ರಿ. ಈಗ ನೆಕ್ಸ್ಟ್ ನಾವು 4-5 ಈ ರೀತಿ ಹಾಕ್ಕೋಬೋದು. ಎಣ್ಣೆ ಎಷ್ಟು ಹಾಕಿರ್ತೀವಿ ಅಷ್ಟು ಹಾಕ್ಬೇಕು. ಎಣ್ಣೆ ಇದು ಅಷ್ಟು ಚೆನ್ನಾಗಿ ಉಬ್ಬುತ್ತಾವೆ ನೋಡ್ರಿ. ಇವು ಚೆನ್ನಾಗಿ ಉಬ್ಬುತ್ತಾವು. ಈಗ ನೋಡ್ರಿ, ಅದರೊಳಗೆ ಒಂದೇ ಒಂದು ಉಬ್ಬಲಿಲ್ಲ. ಯಾಕಂದ್ರೆ ಅದು ಸಿಳಿತ್ತು, ಅದು ಸರಿಯಾಗಿರಲಿಲ್ಲ ಪೂರಿ. ಹಾಗಾಗಿ ಅದು ವೇಸ್ಟ್ ಆಯಿತು. ಈಗ ನೋಡ್ರಿ, ಪೂರಿ ರೆಡಿ ಆದ್ವಿ. ಈಗ ನೆಕ್ಸ್ಟ್ ನಾವು ಪಲ್ಯನ ಮಾಡೋಣ. ನೋಡ್ರಿ, ಆಲೂಗಡ್ಡೆ ಎಲ್ಲ ಬೆಂದವು. ಈಗ ಟೆಸ್ಟ್ ಮಾಡೋಣ. ನೋಡ್ರಿ, ಬೆಂದಾವ ನೋಡ್ರಿ, ಸಾಫ್ಟಾಗಿ ಬೆಂದವು. ಇದು ಪೇಸ್ಟ್ ಪಾನಿಪುರಿ ಮಾಡಿದ್ವಲ್ಲ ಅದರದ್ದು ಚಟ್ನಿ ಅದು. ಈಗ ನೋಡ್ರಿ, ಆಲೂಗಡ್ಡೆ ನಾನೆಲ್ಲ ಸ್ಮ್ಯಾಶ್ ಮಾಡಿದೆ. ಬಟಾಣಿ ಕಾಳನ್ನ ಬೆಂದಿದ್ವು, ಹಂಗಾಗಿ ಒಂದು ಸೈಡಲ್ಲಿ ಇಟ್ಕೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನು ಹಾಕೋನು. ನೋಡ್ರಿ, ಈಗ ಅದು ಪಾನಿಪುರಿ ಚಟ್ಟ ಇತ್ತಲ್ಲ, ಅದನ್ನು ಹಾಕ್ಕೊಂಡಿನಿ ಸ್ವಲ್ಪ. ಆನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಉಳ್ಳಾಗಡ್ಡಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಆನಂತರ ಲಿಂಬೆಹಣ್ಣಿನ ರಸನ ಸ್ವಲ್ಪ ಹಾಕೋಣ ಅದಕ್ಕೆ. ಇಷ್ಟೆಲ್ಲ ಈಗ ನೋಡ್ರಿ, ಲಿಂಬೆಹಣ್ಣನ್ನು ಹಿಂಡ್ಕೊಂಡಾಯಿತು. ಈಗ ಚೆನ್ನಾಗಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡೋಣ. ಈಗ ನೋಡ್ರಿ, ಉಪ್ಪು ಲಿಂಬೆಹಣ್ಣಿನ ರಸ ಬೆಳನ ಬ್ಲೂ ಕಲರ್ ಆಗ್ತದೆ. ಉಪ್ಪು ಕಲರ್ ಚೇಂಜ್ ಆಗಿಬಿಡ್ತು ನೋಡ್ರಿ. ಈಗ ರೆಡಿ ಆಯಿತು, ಪಲ್ಯನೂ ರೆಡಿ ಆಯ್ತು. ಈಗ ನೋಡ್ರಿ, ಪೂರಿನೂ ರೆಡಿ ಆಯಿತು.
ನೋಡಿರಿ ಎಲ್ಲ ಪೂರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ರೆಡಿ ಆದವು. ಈಗ ಪಾನಿಪುರಿ ಒಂದೊಂದಾಗಿ ಹಾಕ್ಕೊಂಡು ತಿನ್ನುವ ಸಮಯ ಬಂತು. ಈಗ ನೋಡಿರಿ ಬೂಂದಿ ಕಾಳನ್ನು ನಾನು ಪಾನಿಯಲ್ಲಿ ಹಾಕಿನಿ. ಟೇಸ್ಟ್ ಆಗುತ್ತೆ, ರುಚಿ ಅನಿಸುತ್ತೆ. ಆ ಥರ ಹಾಕಿದ್ರೆ ಒಂಥರ ನೋಡಿರಿ ಟೇಸ್ಟೂ ಡಿಫ್ರೆಂಟ್ ಆಗಿರುತ್ತೆ. ನೋಡಿರಿ ಈ ರೀತಿ ಆಗೈತಿ. ಸ್ವಲ್ಪ ನೆಗಡಿ ಆಗಿ ಧ್ವನಿ ಚೇಂಜ್ ಆಗಿ ಮಾತಾಡೋಕ್ಕಾಗಲಾರ್ದಂಗೆ ಆಗೈತಿ ನನಗೆ ಸ್ವಲ್ಪ. ಈಗ ನೋಡಿರಿ ನಾನು ಪೂರಿನ ಒಂದೊಂದಾಗಿ ಅರ್ಧ ಭಾಗದಷ್ಟು ಹೋಲ್ ಮಾಡ್ಕೊಂಡೀನಿ. ಅದರೊಳಗೆ ಪಲ್ಯ ಹಿಡಿಬೇಕಲ್ರಿ, ಹೀಗಾಗಿ ಫಸ್ಟು ಪಲ್ಯ ಸ್ವಲ್ಪ ಈರುಳ್ಳಿ, ಆನಂತರ ಸ್ವಲ್ಪ ಸೇವನ್ನು ಹಾಕ್ತೀನಿ. ಸೇವು ಸಣ್ಣ ತರಬೇಕಾಗಿತ್ತು, ಇರಲಿಲ್ಲ, ಹಂಗಾಗಿ ಮನೆಯಲ್ಲೇ ಇರುವಂಥ ಸೇವನ್ನು ನಾವೀಗ ತೊಗೊಂಡಿದ್ದೀವಿ. ಈಗ ನೋಡಿರಿ ಪಾನಿನ ಹಾಕ್ಕೊಳ್ಳೋನು. ಪಲ್ಯ, ಸೇವು ಮತ್ತು ಈರುಳ್ಳಿ ಮತ್ತು ಪಾನಿ ಇಷ್ಟು ಮಿಕ್ಸ್ ಮಾಡಿ, ಸ್ವೀಟ್ ಪಾನಿ ಒಂದು ಮಿಸ್ ಆಗೈತೆ ನೋಡಿರಿ, ಅದನ್ನು ಮಾಡ್ತಿದ್ದೆ ನಾನು, ಈ ಸಲ ಮಾಡಿಲ್ಲ. ಸ್ವೀಟ್ ಪಾನಿ ಅಂದ್ರೆ ಹುಣಸೆ ಹಣ್ಣನ್ನು ನೆನೆ ಇಟ್ಟು ಕುದಿಸಿ ಅದಕ್ಕೆ ಬೆಲ್ಲ ಹಾಕಿ ಸ್ವಲ್ಪ ವಿನೆಗರ್ ಹಾಕಿ ಮಾಡುವಂಥದ್ದು ನೋಡ್ರಿ. ಅದು ಪಾನಿಪುರಿನ ನಿಮ್ಗೆ ತೋರಿಸಿ ತಿಂತಾಯಿದ್ದೀನಿ. ಸಖತ್ ಟೇಸ್ಟ್ ಆಗಿತ್ತು. ಸ್ವೀಟ್ ಪಾನಿ ಒಂದು ಮಾಡ್ತಿದ್ದೆ ನಾನು, ಎನಿ ಟೈಮ್ ಮಾಡ್ತಿದ್ದೆ, ಇದರ ಸಲ ಮಿಸ್ ಮಾಡಿ ನೋಡ್ರಿ. ಮಸ್ತಾಗಿತ್ತು ನೋಡ್ರಿ, ಟೇಸ್ಟ್ ಆಗಿತ್ತು. ರುಚಿಯಾದ ಪಾನಿಪುರಿ ಸವಿಯಲು ಸಿದ್ಧ. ಸವಿದು ಆಯಿತು. ನನ್ನ ಮಗ ಬಂದು ಕುಂದ್ರಪ್ಪ ಹಾಕ್ಕೊಡ್ತೇನೆ ಅಂದ್ರೆ ಬರಲಿಲ್ಲ ರೀ, ಅವ ವಿಡಿಯೋದಾಗ ಬರೋಕೆ ಒಲ್ಲೆ ಅಂತಾನೆ. ಹಾಗಾಗಿ ನಾನು ಮಾಡಿಕೊಂಡು ನಾನು ತಿನ್ನೋದಾಗುತ್ತೆ. ತೆರೆಯ ಮರೆಯಲ್ಲಿ ಇರ್ತಾನೆ, ತೆರೆ ಮೇಲೆ ಬ್ಯಾಡ ಅಂತಾನವ. ಇನ್ನೊಂದು ನೋಡೋಣ ಅಂತೇಳಿ ಇನ್ನೊಂದು ಟೆಸ್ಟು ಮಾಡಿಕೊಂಡೆ. ಅವಂಗೆ ಸುಕ್ಕ ಪುರಿ ಬೇಕಂತ ನೋಡ್ರಿ. ಬರೀ ಪೂರಿ ಒಳಗೆ ಆಲೂಗಡ್ಡೆ ಪಲ್ಯ ಮತ್ತು ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಲಿಂಬೆಹಣ್ಣು, ಚಾಟ್ ಮಸಾಲ ಇಷ್ಟು ಹಾಕಿದ್ರೆ ಸುಕ್ಕ ಪುರಿ ರೆಡಿ ಆಗುತ್ತೆ. ಬರೀ ಅವನು ಜಾಸ್ತಿ ಅದನ್ನು ತಿಂದ.